ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಗೆಲುವಿನ ಹೆಜ್ಜೆ ಕಿರು ಧಾರಾವಾಹಿಯ 8ನೇ ಭಾಗವನ್ನು ಕೇಳ್ತಾ ಇದ್ದೀರಾ. 7ನೇ ಭಾಗದ ಅಂತ್ಯದಲ್ಲಿ ವಠಾರದ ಓನರ್ ವಿಷ್ಣು ಸೇಠ್ ಗೀತಾಗೋಸ್ಕರ ಕಾಯ್ತಾ ಇದ್ದಾನೆ ಅನ್ನೋದು ನೋಡಿದ್ವಿ. ಮುಂದೆ ಕಥೆಯಲ್ಲಿ ಏನಾಯಿತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಅಂದಿನ ವ್ಯಾಪಾರ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಬಂದಳು ಗೀತಾ. ಗಂಗಾ, ನಾಳೆ ಬಿಸಿಬೇಳೆಬಾತ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಕಣೆ, ಇವತ್ತು ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇತ್ತು ಎನ್ನುತ್ತಾ ವಠಾರದ ಒಳಗೆ ಕಾಲಿಟ್ಟಳು. ವಠಾರಕ್ಕೆ ಪ್ರವೇಶ ಆಗುತ್ತಿರುವಂತೆಯೇ ಅವಳನ್ನು ಸ್ವಾಗತಿಸಿದ್ದು ಮನೆಯಿಂದ ಹೊರಗೆ ಬಿದ್ದಿದ್ದ ಸಾಮಾನುಗಳು, ಅಳುತ್ತಾ ನಿಂತಿದ್ದ ಶಾಲಿನಿ, ನವೀನ ಮತ್ತು ತಲೆ ತಗ್ಗಿಸಿ ಕುಳಿತಿದ್ದ ರಂಗ. ಮನೆ ಬಾಗಿಲಲ್ಲೇ ಚೇರ್ ಹಾಕಿ ಕುಳಿತಿದ್ದ ವಠಾರದ ಯಜಮಾನ ವಿಷ್ಣು ಸೇಠ್. ಬಂದಿಯಾ ಗೀತಮ್ಮ? ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಗೌರವದಿಂದಲೇ ಹೇಳಿದರು ವಿಷ್ಣು ಸೇಠ್. ನಮಸ್ಕಾರ ಅಣ್ಣ. ಇದೇನಣ್ಣ, ಮನೆ ಸಾಮಾನೆಲ್ಲ ಹೊರಗಡೆ ಇದೆ, ಬಾಡಿಗೆ ಎಲ್ಲ ಸರಿಯಾಗಿ ಕಟ್ತಾ ಇದ್ದೀವಲ್ಲ ಅಣ್ಣ? ಬಿಗಿಲಿನಿಂದ ಕೇಳಿದಳು ಗೀತಾ. ಏನೋ ರಂಗ, ಬಾಡಿಗೆ ಸರಿಯಾಗಿ ಕೊಟ್ಟಿದೆಯೇನೋ? ಜೋರಾಗಿ ಕೇಳಿದ ಸೇಠ್. ಗೀತಾಳ ದೃಷ್ಟಿ ರಂಗನಾಥನ ಕಡೆ. ರಂಗನ ದೃಷ್ಟಿ ನೆಲ ಬಿಟ್ಟು ಮೇಲೇಳಲೇ ಇಲ್ಲ. ಏಯ್ ಲೋಫರ್, ನಿನ್ನೆ ಕೇಳ್ತಾ ಇರೋದು, ಬಾಡಿಗೆ ಕಟ್ತಾ ಇದೆಯೇನೋ? ದನಿ ಎತ್ತರಿಸಿ ಕೇಳಿದ. ಮಡದಿ ಮಕ್ಕಳ ಎದುರಿಗೆ ಆಗುತ್ತಿರುವ ಅವಮಾನದಿಂದ ಕುಗ್ಗಿ ಹೋದ ರಂಗ. ಗೀತಾಳಿಗೆ ಎಲ್ಲ ಅಯೋಮಯ. ಪ್ರತಿದಿನವೂ ಬಂದ ದುಡ್ಡಿನಲ್ಲಿ ಒಂದಿಷ್ಟು ಮನೆ ಬಾಡಿಗೆಗೆ ಅಂತಲೇ ನಿಯಮಿತವಾಗಿ ತೆಗೆದು ಇಡುತ್ತಿದ್ದಳು. ಇತ್ತೀಚೆಗೆ ವ್ಯಾಪಾರ ಕೂಡ ಚೆನ್ನಾಗಿಯೇ ಆಗುತ್ತಿದ್ದರಿಂದ ಯಾವುದಕ್ಕೂ ತೊಂದರೆ ಇರಲಿಲ್ಲ. ಆದರೂ ಗಂಡ ಬಾಡಿಗೆ ಏಕೆ ಕೊಡಲಿಲ್ಲ ಎಂದು ಯೋಚಿಸುತ್ತಾ ಅವನನ್ನೇ ನೋಡುತ್ತಿದ್ದಳು. ರಂಗನಿಗೂ ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ಪ್ರಶ್ನೆಯ ಅರಿವಿತ್ತು. ಹಾಗೆಯೇ ಅವಳ ಕಡೆ ನೋಡಲೇ ಅಂಜುತ್ತಿದ್ದ. ರಂಗ ಬಾಯಿ ಬಿಡದೇ ಇದ್ದಾಗ, ನೋಡಮ್ಮ ಗೀತಾ, ಕಳೆದ 2 ತಿಂಗಳಿಂದ ನಿನ್ನ ಗಂಡ ಬಾಡಿಗೆ ಕೊಟ್ಟಿಲ್ಲ. ಈಗ ಬನ್ನಿ ಅಂತ ಸತಾಯಿಸ್ತಾ ಇದ್ದಾನೆ ಎಂದನು ಸೇಠ್. ಗೀತಾಳಿಗೆ ಏನೂ ಅರ್ಥವೇ ಆಗಲಿಲ್ಲ. ಬಾಡಿಗೆಗೆ ಅಂತ ತೆಗೆದಿಟ್ಟ ಹಣ ಎಲ್ಲಿ ಹೋಯಿತು ಎಂದು ರಂಗನನ್ನು ಕೇಳುವ ತವಕ. ಆದರೆ ಎಲ್ಲರ ಎದುರಿಗೆ ದಬಾಯಿಸಿ ಕೇಳಿ ಅವನನ್ನು ಚಿಕ್ಕವನನ್ನಾಗಿ ಮಾಡಲು ಇಷ್ಟವಿಲ್ಲ. ಅಣ್ಣ, ನಿಮ್ಮ ಬಾಡಿಗೆಗೆ ನಾನು ಮೋಸ ಮಾಡಲ್ಲ ಅಣ್ಣ. ನಾಳೆ ಬೆಳಿಗ್ಗೆನೇ ನಿಮ್ಮ ಬಾಡಿಗೆ ಕಟ್ಬಿಡ್ತೀನಿ. ದಯವಿಟ್ಟು ಮನೆ ಬಿಡಿ ಅಂತ ಮಾತ್ರ ಹೇಳಬೇಡಿ. ನಿಮಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆಯಲ್ಲ ಅಣ್ಣ. ಈ ಮಕ್ಕಳನ್ನು ಇವರನ್ನು ಕಟ್ಕೊಂಡು ನಾನು ಎಲ್ಲಲಿಲಿ ಎಂದಳು ಬಿಕ್ಕುತ್ತ. ಗೀತಮ್ಮ, ನಂಗೆ ಗೊತ್ತಮ್ಮ ನೀನು ಬಾಡಿಗೆ ಕೊಡ್ತೀಯ ಅಂತ. ನಿನ್ನ ಗಂಡಂಗೆ ಆಕ್ಸಿಡೆಂಟ್ ಆದಾಗ 3 ತಿಂಗಳು ಬಾಡಿಗೆ ನಿಲ್ಲಿಸ್ಕೊಂಡಿದ್ರು ನಾನೇನಾದರೂ ಹೇಳಿದ್ನಾ? ಬಾಡಿಗೆ ಕೊಟ್ಬಿಡಬೇಕು ಅಂತ ಏನಾದರೂ ಕೇಳಿದ್ನಾ? ಇಲ್ಲ ತಾನೇ ಎಂದಾಗ ಗೀತಾ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದಳು. ನಿನ್ನ ಗಂಡ ಈ ಮನೇನ ಜೂಜಿನ ಅಡ್ಡ ಮಾಡ್ಕೊಂಡಿದ್ದಾನೆ ಕಣಮ್ಮ. ನೀನು ಆ ಕಡೆ ಹೋಗ್ತಾ ಇದ್ದ ಹಾಗೆ ಇವನು ಕುಡುಕು ಗೆಳೆಯರೆಲ್ಲ ಇಲ್ಲಿ ಬಂದು ಸೇರ್ತಾರೆ. ನೀ ಬರೋಕ್ಕೆ ಮುಂಚೆ ಖಾಲಿ ಆಗ್ತಾರೆ. ನೀ ಕಷ್ಟಪಟ್ಟು ದುಡಿತಿರೋ ಹಣ ಎಲ್ಲ ಇವನ ಚಟಗಳಿಗೆ ಹೋಗ್ತಾ ಇದೆ. ಇದು ಸಂಸಾರಸ್ಥರಿರೋ ವಠಾರ. ಹೀಗೆ ಕುಡುಕು ನನ್ನ ಮಕ್ಕಳು ಬರ್ತಾ ಇದ್ದರೆ ಉಳಿದೋರಿಗೆ ತೊಂದರೆ ಆಗಲ್ವೇನಮ್ಮ? ಅದಕ್ಕೆ ಈ ತಾಪತ್ರಯನೇ ಬೇಡ, ನೀವು ಮನೆ ಖಾಲಿ ಮಾಡಿಬಿಡಿ ಎಂದನು ವಿಷ್ಣು ಸೇಠ್. ದಸಕ್ಕನೆ ಸೇಟುವಿನ ಕಾಲಿನ ಬಳಿ ಕುಸಿದಳು ಗೀತಾ. ಅವರ ಮಾತು ಕೇಳಿ ಸಿಡಿಲು ಬಡಿದಂತಾಗಿತ್ತು. ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ, ನಾನು ಹೆಂಗಸು, ಈಗ ಈ ಸಂಸಾರ ಕಟ್ಕೊಂಡು ಎಲ್ಲಿ ಹೋಗಲಿ? ನಿಮ್ಮ ತಂಗಿ ಅಂದ್ಕೊಂಡು ಇದೊಂದು ಸಾರಿ ಕ್ಷಮಿಸ್ಬಿಡಿ. ನಿಮ್ಮ ಬಾಡಿಗೆ ನಾಳೆನೇ ಕೊಟ್ಬಿಡ್ತೀನಿ. ಮತ್ತು ಇನ್ಯಾವತ್ತೂ ಇಲ್ಲಿಗೆ ಯಾರೂ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಣ್ಣ ಎಂದು ಹೇಳಿ ಅವನ ಕಾಲು ಹಿಡಿದಳು. ಅದನ್ನು ಕಂಡ ರಂಗನ ಕಣ್ಣಿನಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ಛೆ, ಕಾಲೆಲ್ಲ ಹಿಡಿಬೇಡಮ್ಮ, ಎದ್ದೇಳು. ನೋಡು, ನಿನ್ನ ಮುಖ ನೋಡಿ ಈಗ ನಾನು ಹೋಗ್ತಾ ಇದ್ದೀನಿ. ನಾಳೆಯಿಂದ ಬೇರೆ ಯಾರಾದರೂ ನಿನ್ನ ಮನೆ ಕಡೆ ಬರ್ತಾ ಇದ್ದಾರೆ ಅಂದರೆ ಒಂದು ಕ್ಷಣ ಕೂಡ ಮನೆ ಒಳಗಿರಕ್ಕೆ ಬಿಡಲ್ಲ ಎಂದವನು ರಂಗನ ಕಡೆ ನಿರ್ಲಕ್ಷ್ಯದ ನೋಟ ಬೀರಿ, ಚಿಂದಂಥ ಹೆಂಡತಿ, ಮುತ್ತಂಥ ಮಕ್ಕಳಿದ್ದಾರೆ, ಉಳಿಸ್ಕೊಳ್ಳೋದು ನಿನ್ನ ಕೈಲೇ ಇದೆ. ಇನ್ನಾದರೂ ಸರಿಯಾಗಿ ಬಾಳ್ವೆ ಮಾಡು ಎಂದು ಹೇಳಿ ಹೋದರು. ಗೀತಾ, ಗಂಗಾ, ಶಾಲಿನಿ, ನವೀನ ಸೇರಿ ಹೊರಗೆ ಹಾಕಿದ್ದ ಮನೆಯ ಸಾಮಾನೆಲ್ಲವನ್ನೂ ಒಳಗೆ ಸೇರಿಸಿದರು. ಶಾಲಿ, ನವೀನ ಇಬ್ಬರೂ ಆಧಾರ ಕೊಟ್ಟು ರಂಗನನ್ನು ಒಳಗೆ ಕರೆದುಕೊಂಡು ಹೋದರು. ಒಳಗೆ ಹೋದ ಕೂಡಲೇ ಗೀತಾಳ ಕಾಲಿಗೆ ಬಿದ್ದ ರಂಗ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ. ಅವನಿಂದ ಕಾಲು ಬಿಡಿಸಿಕೊಂಡು ಅವನ ಸಮಕ್ಕೆ ಕುಳಿತ ಗೀತಾ ಕೂಡ ಅವನನ್ನು ಅಪ್ಪಿ ಅತ್ತಳು. ಅವನ ಹೃದಯ ಅವಳ ಹೃದಯದ ಕ್ಷಮೆ ಕೇಳಿತು. ಅವಳ ಹೃದಯ ಅವನನ್ನು ಕ್ಷಮಿಸಿತು. ಗೀತಾಳ ಬಳಿ ಇದ್ದ ಕೊನೆಯ ಚಿನ್ನದ ತುಂಡು ತಾಳಿ ಮಾತ್ರ. ಅದನ್ನೇ ಅಡವಿಟ್ಟು ಮನೆ ಬಾಡಿಗೆ ಕಟ್ಟಿದಳು. ಗಂಗಾಳ ಸಹಾಯದಿಂದ 4 ಸರ್ಕಾರಿ ಕಚೇರಿಯಲ್ಲಿದ್ದು
ರಂಗಣ್ಣನಿಗೆ ಒಂದು ಪಾನ್ ಬೀಡ ಅಂಗಡಿ ಹಾಕಿಕೊಡುವ ವ್ಯವಸ್ಥೆ ಮಾಡಿದಳು. ಹಾಗೂ ಹೀಗೂ ಸಂಸಾರದ ಬಂಡಿ ಮತ್ತೆ ಹಳಿಯ ಮೇಲೆ ಸಾಗತೊಡಗಿತು. ಗೀತಾ, ನೀನು ವಿಚಾರಿಸ್ಕೊಂಡು ಯಾರೋ ಬಂದಿದ್ದಾರೆ ನೋಡೆ ಎಂದು ಕರೆದಳು ಗಂಗಾ. ಮಾರನೇ ದಿನದ ಅಡಿಗೆಗೆ ಮಸಾಲೆ ರೆಡಿ ಮಾಡಿಕೊಳ್ಳುತ್ತಿದ್ದ ಗೀತಾ ಹೊರಬಂದಳು. ಒಪ್ಪವಾಗಿ ಕಾಟನ್ ಸೀರೆ ಉಟ್ಟು ಕನ್ನಡಕ ಧರಿಸಿದ್ದ ಪ್ರೌಢ ಮಹಿಳೆಯೊಬ್ಬರು ಬಂದಿದ್ದರು. ಕಾರಲ್ಲಿ ಬಂದಿದ್ದಾರೆ ನೋಡು, ಅಡುಗೆ ಕೆಲಸಕ್ಕೆ ಬನ್ನಿ ಅಂದರೆ ಒಪ್ಕೋಬೇಡ, ಈ ವ್ಯಾಪಾರನೇ ಚೆನ್ನಾಗಿ ನಡೀತಾ ಇದೆ. ಕಿವಿಯಲ್ಲಿ ಪಿಸಿಗುಟ್ಟಿದಳು ಗಂಗಾ. ನಮಸ್ತೆ ಮೇಡಮ್, ನಾನೇ ಗೀತಾ ಎಂದಳು ಗೀತಾ. ನಮಸ್ತೆ, ನಾನು ಸುಮನ್ ಅಂತ, ಸುಮನ್ ಗಾರ್ಮೆಂಟ್ಸ್ ಓನರ್ ಎಂದರು ಎರಡೂ ಕೈ ಜೋಡಿಸಿ ನಮಸ್ತೆ ಮಾಡುತ್ತಾ. ಓಹ್, ಹೆಸರು ಕೇಳಿದ್ದೀನಿ, ದಯವಿಟ್ಟು ಒಳಗಡೆ ಬನ್ನಿ ಎಂದರು ಗೀತಾ ಗಂಗಾ. ವಟಾರದ ಬಾಗಿಲಲ್ಲಿ ನಿಲ್ಲಿಸಿದ್ದ ಐಷಾರಾಮಿ ಕಾರನ್ನೇ ನೋಡುತ್ತಾ, ಇಷ್ಟು ದೊಡ್ಡ ಮನುಷ್ಯರು ನಮ್ಮನೆಗೆ ಯಾಕೆ ಬಂದಿರಬಹುದು ಎಂದು ಯೋಚಿಸುತ್ತಾ ನಿಂತಳು ಗೀತಾ. ಕೂತ್ಕೊಳ್ಳಿ, ಕುರ್ಚಿ ತೋರಿಸುತ್ತಾ ಅವರ ಎದುರಿಗೆ ಗೋಡೆಗೆ ಹೊರಗೆ ನಿಂತಳು ಗೀತಾ. ಅಲ್ಲೇ ನಿಂತಿದ್ದ ರಂಗನಾಥನನ್ನು ಪರಿಚಯ ಮಾಡಿಸುತ್ತಾ, ರಂಗನಾಥ್ ಅಂತ ನಮ್ಮ ಯಜಮಾನರು, ಮತ್ತು ಇವರಿಬ್ಬರು ನನ್ನ ಮಕ್ಕಳು ಎಂದು ಶಾಲಿನಿ ಹಾಗೂ ನವೀನರನ್ನು ಪರಿಚಯಿಸಿದಳು. ಸುಮನ್ ಪರಿಚಯಕ್ಕೆ ಪ್ರತಿಯಾಗಿ ಕೈ ಮುಗಿದು, ನನ್ನದೊಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ ಗೀತಾ, ನಿಮ್ಮ ಜೊತೆ ವ್ಯವಹಾರದ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಎನ್ನುತ್ತಾ ನೇರ ವ್ಯವಹಾರದ ಮಾತೇ ಆಡಿದರು. ಹೇಳಿ ಮೇಡಮ್ ಎಂದಾಗ, ನೀವು ಕೂತ್ಕೊಳ್ಳಿ ಗೀತಾ, ಮಾತುಕತೆ ತುಂಬ ಹೊತ್ತು ನಡೆದ್ರೆ ನಿಂತ್ಕೊಂಡು ಮಾತಾಡೋದು ಕಷ್ಟ ಆಗುತ್ತೆ ಎಂದಾಗ ಗೀತಾ ಸಹ ಒಂದು ಕುರ್ಚಿಯ ಮೇಲೆ ಕುಳಿತಳು. ನನ್ನ ಗಾರ್ಮೆಂಟ್ಸ್ನಲ್ಲಿ ಒಟ್ಟು 80 ಜನ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಫ್ಯಾಕ್ಟ್ರಿಲೇ ಕಾಫಿ, ತಿಂಡಿ ಮತ್ತು ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದಾದ್ರೂ ಅಡುಗೆ ಕಾಂಟ್ರಾಕ್ಟ್ನವ್ರಿಗೆ ಇದನ್ನು ವಹಿಸಬೇಕು ಅಂತ ಇದ್ದಾಗ ಕನಕ ಅವರು ನಿಮ್ಮ ಬಗ್ಗೆ ಹೇಳಿದ್ರು. ಮತ್ತು ಈ ಕ್ಷೇತ್ರದಲ್ಲಿ ನೀವು ಈಗಷ್ಟೇ ಹೆಜ್ಜೆ ಇಡ್ತಾ ಇರೋರು, ಬೆಳೆಯೋ ಛಲ ಇರೋರು, ಜೊತೆಗೆ ನಿಮ್ಮ ಅಡುಗೆ ತಿಂಡಿ ಕೂಡ ರುಚಿಯಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನು ಈ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ಊಟ ತಿಂಡಿ ಸಪ್ಲೈ ಮಾಡೋದಕ್ಕೆ ಆಗುತ್ತಾ ಎಂದು ಕೇಳಿದರು. ಗೀತಾಳ ಮುಖ ಸಂತೋಷದಿಂದ ಅರಳಿತ್ತು. ಖಂಡಿತ ಆಗುತ್ತೆ ಮೇಡಮ್, ನೀವು ಒಂದು ಸಾರಿ ನಮ್ಮ ಅಡುಗೆ ರುಚಿ ನೋಡಿ, ನಿಮಗೆ ಹಿಡಿಸಿದ್ರೆ ಎನ್ನುತ್ತಿದ್ದವಳ ಮಾತನ್ನು ತಡೆದು, ಈಗಾಗಲೇ 1 ವಾರದಿಂದ ನಿಮ್ಮ ಕೈ ರುಚಿ ನೋಡ್ತಾ ಇದ್ದೀನಿ, ಒಂದು ದಿನ ಕೂಡ ರುಚಿ ಕೆಟ್ಟಿಲ್ಲ. ಹಾಗಾಗಿನೇ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ಎಂದರು ಮುಗುಳು ನಗುತ್ತಾ. ಗೀತಾ ಗಂಗಾ ಅಚ್ಚರಿಯಿಂದ ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡರು. ನೀವು ನಮ್ಮಲ್ಲಿಗೆ ಬಂದಿದ್ದು ಗೊತ್ತಾಗಲೇ ಇಲ್ಲ ಎಂದಾಗ ಸುಮ್ಮನೆ ಮುಗುಳು ನಕ್ಕರು. ಸೊ ನಿಮಗೆ 80 ಜನಕ್ಕೆ ಊಟ ತಿಂಡಿ ಸಪ್ಲೈ ಮಾಡೋಕ್ಕಾಗುತ್ತಾ ಮತ್ತೊಮ್ಮೆ ಕೇಳಿದರು. ಆಗುತ್ತೆ ಮೇಡಮ್, ದೃಢ ವಿಶ್ವಾಸದಿಂದ ಹೇಳಿದಳು ಗೀತಾ. ವಾರದಲ್ಲಿ 6 ದಿನ ಸಪ್ಲೈ ಮಾಡಬೇಕು. ಬೆಳಿಗ್ಗೆ ತಿಂಡಿಗೆ ಅನ್ನದ ಐಟಮ್ ಎಲ್ಲ ಬೇಡ. ಮಧ್ಯಾಹ್ನ ಒಂದು ತರಕಾರಿ ಪಲ್ಯ, ಚಪಾತಿ, ಅನ್ನ, ರಸಮ್ ಅಥವಾ ಸಾಂಬಾರ್, ಜೊತೆಗೆ ಬೆಳಿಗ್ಗೆ ತಿಂಡಿ ಆದಮೇಲೆ ಒಂದು ಕಾಫಿ, ಸಂಜೆ ಹೊತ್ತಿಗೆ ಒಂದು ಕಾಫಿ ಅಥವಾ ಟೀ. ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್ ಎಂದರು. ಸರಿ ಮೇಡಮ್, ಯಾವ ದಿನ ಯಾವ ತಿಂಡಿ ಏನು ಅಡುಗೆ ಅಂತ ಮೊದಲೇ ನಿಮಗೊಂದು ಲಿಸ್ಟ್ ಕೊಟ್ಬಿಡ್ತೀವಿ, ಅದ್ರ ಪ್ರಕಾರನೇ ಮಾರ್ಕೊಡ್ತೀವಿ ಎಂದಳು ಗೀತಾ ಖುಷಿಯಿಂದ. ಹಾಂ, ಹಾಗೆ ಮಾಡಿ. ಬಟ್ ನೀವು ಅಡುಗೆ ಮಾಡೋ ಜಾಗ ಹೇಗಿದೆ, ಸಾಮಾನುಗಳನ್ನ ಎಲ್ಲಿಂದ ತರ್ತೀರಾ, ಅದ್ರ ಡೀಟೇಲ್ಸ್ ಎಲ್ಲ ಬೇಕು ನಮಗೆ, ಯಾಕೆಂದರೆ ಇದು ನಮ್ಮ ವರ್ಕರ್ಸಿನ ಆರೋಗ್ಯದ ಪ್ರಶ್ನೆ ಎಂದಾಗ ಗೀತಾ, ಮೇಡಮ್ ನಾವು ಸದ್ಯಕ್ಕೀಗ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ಮೇಲೆ ಬೇರೆ ಜಾಗ ನೋಡ್ಕೊಳ್ತೀವಿ ಎಂದಳು. ಸರಿ, ಹಾಗಾದರೆ 1 ವಾರದಲ್ಲಿ ನೀವು ರೆಡಿ ಮಾಡಿಟ್ಕೊಳ್ಳಿ, 1 ವಾರ ಬಿಟ್ಟು ಬರ್ತೀನಿ. ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಎಲ್ಲ ಇದ್ದರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಿಡೋಣ ಎಂದರು. ಸುಮನ್ ಅವರೊಂದಿಗೆ ಮಾತನಾಡಿದ ಮೇಲೆ ಗೀತಾಳಿಗೆ ಒಂದು ಒಳ್ಳೆಯ ಉಪಾಯ ಹೊಳೆಯಿತು. ಗಂಗಾ, ನಮಗೆ ಇದೇ ಥರ ಇನ್ನೊಂದೆರಡು ಫ್ಯಾಕ್ಟ್ರಿಗಳ ಆರ್ಡ್ರ್ ಸಿಕ್ಬಿಟ್ರೆ ಎಂದಾಗ, ಹೇಗೆ, ಪ್ರತಿ ಫ್ಯಾಕ್ಟ್ರಿ ಮುಂದೆ ಹೋಗಿ ನಾವು ಕೇಳೋಕ್ಕಾಗುತ್ತಾ? ಹಾಗೆಲ್ಲ ಒಳಗಡೆ ಸುಮ್ಮನೆ ಬಿಡೋದೇ ಇಲ್ಲ ಗೀತಾ ಎಂದಳು ಗಂಗಾ. ಅದು ಸರಿಯೇ ಎಂದವಳಿಗೆ ಮತ್ತೊಂದು ಉಪಾಯ ಹೊಳೆದಿತ್ತು. ಈ ಪೇಪರ್ ಜೊತೆ ಪಾಂಪ್ಲೆಟ್ ಹಾಕ್ತಾರಲ್ಲ, ಆ ಥರ ನಮ್ಮ ವ್ಯಾಪಾರದ ಬಗ್ಗೆನೂ ಹಾಕಿದ್ರೆ ಎಂದಾಗ ಶಾಲಿನಿ, ಅಮ್ಮ ಫೇಸ್ಬುಕ್ನಲ್ಲೂ ಹಾಕ್ಬೋದು ಎಂದಳು. ಪ್ರಯತ್ನ ಪಡೋಣ, ಫಲ ಆ ದೇವರಿಗೆ ಬಿಟ್ಟಿದ್ದು. ದೇವರ ಗೂಡಿನ ಕೆಳಗೆ ನೋಡಿ ಕೈ ಮುಗಿದಳು ಗೀತಾ. 1 ವಾರದ ನಂತರ ಸಣ್ಣದೊಂದು ರೂಮಿನಲ್ಲಿ ಸುಮನ್ ಅವರ ಫ್ಯಾಕ್ಟರಿಗಾಗಿ ತಿಂಡಿ ಊಟ ಮಾಡಲು ಪ್ರಾರಂಭಿಸಿದರು. ವಠಾರದವರೇ ಆದ ಪ್ರೇಮ, ರಾಜಿ ಇಬ್ಬರನ್ನೂ ಸಹಾಯಕರನ್ನಾಗಿ ನೇಮಿಸಿಕೊಂಡರು. ಗೀತಾ ಅವರ ಕೈರುಚಿ ಟಿಫನ್ ಸೆಂಟರ್ ನಿಧಾನವಾಗಿ ಹೆಸರು ಮಾಡಲು ಆರಂಭಿಸಿತು. ಗೀತಾ ಗೀತಾ ಬಿರುಗಾಳಿಯಂತೆ ಬಂದಿದ್ದರು ರಂಗನಾಥನ ತಂಗಿಯರು.
ಬನ್ರಮ್ಮ, ಕೂತ್ಕೊಳ್ಳಿ. ಗೀತಾ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾಳೆ. ಮನೆಯಲ್ಲಿದ್ದ ರಂಗ ತಂಗಿಯರನ್ನು ಪ್ರೀತಿಯಿಂದ ಸ್ವಾಗತಿಸಿದ. ನಾವು ಇಲ್ಲಿ ನಿನ್ನ ಜೊತೆ ಕೂತು ಲಲ್ಲೆ ಹೊಡೆಯೋಕ್ಕೆ ಬರಲಿಲ್ಲ. ಎಲ್ಲಿ ನಿನ್ನ ಹೆಂಡ್ತಿ? ಕುಂಟುಗಂಡನ್ನ ಮನೇಲಿ ಕೂರಿಸಿ ಯಾರ ಜೊತೆ ಬೀದಿ ಸುತ್ತೋಕೆ ಹೋಗಿದ್ದಾಳೆ? ದೊಡ್ಡ ತಂಗಿಯ ಬಾಯಿಂದ ಬಂದ ಕಟುನುಡಿಗಳು ರಂಗನಾಥನ ಸಹನೆಯನ್ನು ಕೆಣಕಿದವು. ಎಲಬೆಲ್ಲದ ನಾಲ್ಗೆ ಅಂತ ಹೇಗೆ ಬೇಕೋ ಹಾಗೆ ಆಡಿಸ್ಬೇಡ. ಮಾತಿನ ಮೇಲೆ ನಿಗಾ ಇರಲಿ, ಎತ್ತರಿಸಿದ ದನಿಯಲ್ಲಿ ಹೇಳಿದ ರಂಗನಾಥ. ನಮ್ಮ ಮಾತಿನ ಮೇಲೆ ನಿಗಾ ಇಡೋದಿರಲಿ, ಮೊದಲು ನಿನ್ನ ಸಂಸಾರದ ಮೇಲೆ ನಿಗಾ ಇಡು. ನಿನ್ನ ಹೆಂಡ್ತಿ ಬೀದಿ ಬಸವಿ ಥರ ಹಾದಿ ಬೀದಿಲಿ ನಿಂತು ಅನ್ನದ ವ್ಯಾಪಾರ ಮಾಡ್ತಾ ಇದ್ದಾಳೆ. ನಮ್ಮ ಜನ ಮಾಡೋ ಕಸಬ ಇದು? ಕಂಡೋರು ಎಂಜಲು ತೊಳಿತಾ. ಛೀ, ಅಸಹ್ಯ. ನೋಡಿಲಿ, ತಾನು ಮಾಡ್ತಾ ಇರೋ ಘನಂದಾರಿ ಕೆಲಸನ ಪಾಂಪ್ಲೆಟ್ನಲ್ಲಿ ಬೇರೆ ಪ್ರಿಂಟ್ ಮಾಡಿಸಿದಾಳೆ. ಇವಳಿಂದ ನಮ್ಮ ಮನೆಯಲ್ಲೆಲ್ಲ ಮರ್ಯಾದೆ ಹೋಯ್ತು ನಮ್ಮದು ಎಂದಳು ಚಿಕ್ಕ ತಂಗಿ. ತಿನ್ನೋ ಅನ್ನನ ಮಾರ್ಕೊಂಡು ತಿಂದ ಇರೋ ಕುಟುಂಬ ಅಂತ ನಮ್ಮನ್ನು ಎಷ್ಟು ಹಂಗಿಸ್ತಾ ಇದ್ದಾರೆ ಗೊತ್ತಾ ಅಣ್ಣ? ಕಣ್ತುಂಬಿ ಹೇಳಿದಳು ಮೊದಲನೆಯವಳು. ತಂಗಿಯ ಕಣ್ಣಲ್ಲಿ ನೀರು ಕಂಡ ರಂಗನಾಥ ಮೆತ್ತಗಾದ. ನೀವು ಅಳಬೇಡ್ರಿ ಕಣಮ್ಮ. ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ತವ್ರಿಗೆ ಶ್ರೇಯಸ್ಸಲ್ಲ ಎಂದವ. ನಿಮಗೆ ಗೀತಾಳ ಬಿಸ್ನೆಸ್ಸಿಂದ ಅವಮಾನ ಆಗ್ತಾ ಇದೆ ಅಂತೀರಾ ಎಂದು ಕೇಳಿದ ಮೆದುಧ್ವನಿಯಲ್ಲಿ. ಹೌದಣ್ಣ, ಒಕ್ಕಲಿನಿಂದ ನುಡಿದರು ಇಬ್ಬರು. ಏನು ಮಾಡೋದು ಹಾಗಾದರೆ? ಸೋತ ದನಿಯಲ್ಲಿ ಕೇಳಿದ. ಹೇಗೂ ನೀನು ಬೀಡ ಅಂಗಡಿ ಇದೆಯಲ್ಲ, ಜೀವನಕ್ಕೆ ಸಾಕು ಬಿಡು. ಗಂಡಸಾಗಿ ನೀನು ದುಡಿತಾ ಇರಬೇಕಾದ್ರೆ ಹೆಂಗಸಾಗಿ ಅವಳಿಗೆ ಯಾಕೆ ಹೊರಗಿನ ತಿರುಗಾಟ? ಸುಮ್ಮನೆ ಮನೇಲಿರೋಕೆ ಹೇಳು, ದೊಡ್ಡ ತಂಗಿ ಹೇಳಿದಳು. ಹಾಗಂತೀರಾ? ರಂಗಣ್ಣ ಪ್ರಶ್ನಿಸಿದಾಗ, ಹೌದಣ್ಣ, ಗೀತಾ ದುಡಿತಾ ಇದ್ದರೆ ನಿಂಗೆ ಬೆಲೆ ಕೊಡಲ್ಲ. 6 ಕಾಸೋ 3 ಕಾಸೋ ನೀನು ದುಡ್ದಿದ್ದು ತಂದೆ ತನ್ನ ಅವಳು ಮಾಡಿ ಹಾಕಬೇಕು, ಆವಾಗಲೇ ಚಂದ. ಗಂಜಿನಾದರೂ ಕುಡ್ಕೊಂಡಿದ್ರೂ ಮನೇಲಿ ಮರ್ಯಾದೆಯಾಗಿ ಒಳಗಡೆ ಇರಬೇಕು ಎಂದಳು ಚಿಕ್ಕ ತಂಗಿ. ಅದರ ಬದಲು ಹೀಗೆ ಮಾಡಿದ್ರೆ ಹೇಗೆ? ರಂಗನಾಥನಿಗೆ ಹೊಸದೊಂದು ಐಡಿಯಾ ಹೊಳೆದಿತ್ತು. ಏನಿರಬಹುದು ರಂಗನಾಥನ ಹೊಸ ಐಡಿಯಾ? ತಂಗಿಯರ ಒತ್ತಾಯಕ್ಕೆ ಮಣಿದು ರಂಗನಾಥ ಗೀತಾಳ ಬೆಳವಣಿಗೆಗೆ ಅಡ್ಡಗಾಲು ಹಾಕೋನೆ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.